ಪ್ರೆಗ್ನೆನ್ಸಿನಲ್ಲಿ ನಾರ್ಮಲ್ ಆಗಿ ನಾವು ಎಷ್ಟು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ಸ್ನ ನಾವು ಮಾಡಿಸ್ಬೇಕಾಗತ್ತೆ. ಸೊ ಮುಂಚಿನ ಕಾಲದಲ್ಲಿ ಅಂದ್ರೆ ನಾವು ಓದುವಾಗ ಅಥವಾ ಒಂದು 15-20 ವರ್ಷದ ಕೆಳಗಡೆ ನಾವು 3 ಸ್ಕ್ಯಾನಿಂಗ್ ತುಂಬಾನೇ ಮುಖ್ಯ ಅಂತ ಹೇಳ್ತಾ ಇದ್ವಿ. ಒಂದು NT ಸ್ಕ್ಯಾನಿಂಗ್, ಇದು 11ರಿಂದ 13 ವಾರದೊಳಗಡೆ ಇದನ್ನ ಮಾಡ್ಕೋಬೇಕಾಗತ್ತೆ. ಎರಡನೇದು ಅನಾಮಲಿ ಸ್ಕ್ಯಾನಿಂಗ್, ಅದು 18ರಿಂದ 22 ವಾರದಲ್ಲಿ ನೀವು ಮಾಡ್ಕೋಬೇಕಾಗತ್ತೆ. ಅದರಲ್ಲಿ ಮಗುವಿನ ಬೆಳವಣಿಗೆ ಮತ್ತೆ ಅದಕ್ಕೆ ಏನಾದ್ರು ಈ ಕಂಜನೈಟಲ್ ಪ್ರಾಬ್ಲಮ್ಸ್ ಇದೆಯಾ ಅಂತ ನೋಡ್ತೀವಿ. ಮೂರನೇದು ಇಂಟರ್ವೆಲ್ ಗ್ರೋತ್ ಸ್ಕ್ಯಾನ್, ಇದು ಮಗುವಿನ ಬೆಳವಣಿಗೆ, ವೇಟು ಅಂದ್ರೆ ತೂಕ ಮತ್ತೆ ಮಗುವಿನ ಸುತ್ತ ಇರುವಂತ ನೀರು ಯಾವ ರೀತಿಯಾಗಿದೆ ಅಂತ ಇದನ್ನ 32ರಿಂದ 36 ವಾರದಲ್ಲಿ ನಾವು ಮಾಡ್ತೀವಿ. ಸೊ ಈಗಿನ ಕಾಲದಲ್ಲಿ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಎಲ್ಲ ಜಾಸ್ತಿ ಆಗಿರೋದ್ರಿಂದ ಇನ್ನೂ 2 ಸ್ಕ್ಯಾನ್ ನಾವು ಹೆಚ್ಚಾಗಿ ನಾವು ಅಡ್ವೈಸ್ ಮಾಡ್ತೀವಿ. ಒಂದು 6ನೇ ವಾರದಲ್ಲಿ ಮಾಡುವಂತ ಸ್ಕ್ಯಾನಿಂಗು, ಅದಕ್ಕೆ ಡೇಟಿಂಗ್ ಸ್ಕ್ಯಾನ್ ಅಂತ ಹೇಳ್ತೀವಿ. ಇದರಿಂದ ಮಗುವಿನ ಕರೆಕ್ಟ್ ಆಗಿರೋ ಏಜ್ ಗೊತ್ತಾಗುತ್ತೆ ಮತ್ತೆ ಡ್ಯೂ ಡೇಟ್ ನ ನಾವು ಇದರಿಂದ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇನ್ನೊಂದು ಸ್ಕ್ಯಾನಿಂಗ್ 38 ವಾರದಲ್ಲಿ ನಾವು ಮಾಡ್ತೀವಿ, 38ರಿಂದ 39 ವಾರದಲ್ಲಿ. ಇದರಿಂದ ಮಗುವಿನ ವೇಟ್ ಅಂದ್ರೆ ನಾರ್ಮಲ್ ಡೆಲಿವರಿ ಆಗ್ಲಿಕ್ಕೆ ಎಲ್ಲ ಸರಿಯಾಗಿದೆಯಾ ಅಂತ ಚೆಕ್ ಮಾಡ್ಕೊತೀವಿ.